ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗಿಂತ ಐಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಬೆಂಡೆಕಾಯಿ ಸಾರು ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಈ ಬೆಂಡೆಕಾಯಿ ಎಲ್ಲ ನಾನೊಂದು 100 ಗ್ರಾಮು 150 ಗ್ರಾಮು ಬೆಂಡೆಕಾಯಿ ಇರುತ್ತೆ. ಕ್ಲೀನ್ ಮಾಡಿ ಇಡ್ಲಿ ಕಟ್ ಮಾಡಿಟ್ಟಿದ್ದೀವಿ. ಇದು ಸಾರು ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು ಬಾಣಲಿಲಿ 1.5 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಆಯಿಲ್ ಬೆಂಡೆಕಾಯಿ ಎಲ್ಲ ಹಾಕಿ ಒಂದು ಫ್ರೈ ಹಾಕೋಣ. ಜಾಸ್ತಿ ಫ್ರೈ ಮಾಡಬೇಡ. ಬೆಂಡೆಕಾಯಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಈಗ ಬೆಂಡೆಕಾಯಿ ಎಲ್ಲ ಒಂದು ಫ್ರೈ ಆಗಿದ್ದು ಇಷ್ಟೇ ಸಾಕು. ಇದ್ರೊಂದು ನೀರಿದೆಯಲ್ಲ, ಅದು ತಿಕ್ಕಿ ತರತೆ ಇರುತ್ತಲ್ಲ, ಅದಕ್ಕೆ ಇದೊಂದು ಫ್ರೈ ಹಾಕಿದ್ದು ಪಾತ್ರೆಗೆ ಹಾಕೋಣ. ಅದೇ ಬಾಣಲಿಯಲ್ಲಿ 2 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ಸಾಸಿವೆ, ಜೀರಿಗೆ, 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕೋಣ. ಈರುಳ್ಳಿ ಚೆನ್ನಾಗಿ ಮಾಡಬೇಕು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 2 ಟೊಮಾಟೊ ಪ್ಯೂರಿ ಹಾಕಿದ್ದು ಮಿಕ್ಸಿ ಜಾರಲ್ಲಿ ಹಾಕಿ. 3/4 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಣ. 3/4 ಟೀ ಸ್ಪೂನ್ ಧನಿಯಾ ಪೌಡ್ರು, 1/4 ಟೀ ಸ್ಪೂನ್ ಸ್ವಲ್ಪ ಜಾಸ್ತಿ ಅರಿಶಿನ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈ ಟೊಮಾಟೊ ಎಲ್ಲ ಚೆನ್ನಾಗಿ ಒಂದು ಕುಕ್ ಹಾಕಬೇಕು, ಚೆನ್ನಾಗಿ ಒಂದು ಕುದಿಸ್ಬೇಕು. ಈಗ ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿದ್ದು, ಮಸಾಲ ಪುಡಿ ಎಲ್ಲ ಕುಕ್ಕಾಗಿದ್ದು, ಡ್ರೈ ಆಗಿದ್ದು, ನೀರೆಲ್ಲ ಹೋಗಿ ಈ ರೀತಿಯಲ್ಲಿ ಹಾಕಬೇಕು. ಟೊಮಾಟೊ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು 1/2 ಟೀ ಸ್ಪೂನು, ಸ್ವಲ್ಪ ಹುಣಸೆ ಹುಳಿ ನೀರು ಹಾಕಿ ಹುಳಿ ಹಾಕಿ ಚೆನ್ನಾಗಿ ಒಂದು ಕುದಿಸಬೇಕು. ಈಗ ಚೆನ್ನಾಗಿ ಕುದೀತು. ಈ ಟೈಮಲ್ಲೂ ನಮ್ಮದು ಫ್ರೈ ಹಾಕಿ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಹಾಕಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಹಾಕೋಣ. ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಈ ಟೈಮಲ್ಲಿ ಉಪ್ಪು ನೋಡಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡಿದ್ದು ಮೇಲೆ ಹಾಕೋಣ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿರಿ, ಈಗ ನಮ್ಮದು ಬೆಂಡೆಕಾಯಿ ಮಸಾಲೆ ಕರೆ ರೆಡಿಯಾಗಿದ್ದು. ಈ ರೀತಿಯಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಬೇಕು. ಬೆಂಡೆಕಾಯಿ ಈಸಿಯಾಗಿ ಈ ರೀತಿಯಲ್ಲಿ ಮಾಡಬೇಕು. ಇದು ಚಪಾತಿ, ರೈಸ್, ದೋಸೆಗೆಲ್ಲ ಸೂಟ್ ಆಗುತ್ತೆ. ಈ ರೀತಿಯಲ್ಲಿ ಬೆಂಡೆಕಾಯಿ ಸಾರು ಮಾಡೋದು ಮಕ್ಕಳಿಗೆ ಇಷ್ಟ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಈ ರೀತಿಯಲ್ಲಿ ಒಂದು ಟೈಮ್ ಒಂದು ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಹಂಗೆಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸನ್ನು ಎಲ್ಲ ಒಂದು ಶೇರ್ ಮಾಡಬೇಕು. ಈ ರೀತಿಯಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್. ಒಳ್ಳೆ ಟೇಸ್ಟ್ ಇರುತ್ತೆ.